ಹಲೋ ಹೇಳು ಹೇಳು ಏನಾರ ಆಗ್ಲಿ ನಾನು ವಿಡಿಯೋ ಮಾಡಕ್ ಬಂದ್ರೆ ನನ್ನ ಮಗನು ವಿಡಿಯೋ ಮಾಡಕ್ ಬರ್ತಾನೆ ಇರ್ಲಿ ಅವ್ನ ಪಕ್ಕದಲ್ಲಿ ಕೂತಿರ್ಲಿ ನಿನ್ ಗೊತ್ತಾ ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ ತೋರ್ಸೋಣ ಅಂತ ಹೇಳಿ ಬಂದಿದ್ದೀನಿ ಯಾವ ತರ ಐತಿ ಸ್ಯಾರಿ ಅಂದ್ರೆ ಹುಡುಗಿರ್ಗಷ್ಟೇ ಇದು ವಿಡಿಯೋ ಅಂತ ಅನ್ಬೋದು ಯಾಕಂದ್ರೆ ಹುಡುಗರೆಲ್ಲ ಏನ್ ನೋಡಲ್ಲ ಈ ವಿಡಿಯೋ ನಮಗೂ ಗೊತ್ತು ಬಟ್ ಹುಡುಗಿರಿಗೆ ಅಂತ ಹೇಳಿ ತೋರ್ಸಿದ್ ಅವತ್ತು ಆರ್ಗನೈಸರ್ ಬ್ಯಾಗ್ ತೋರಿಸಿದೆ ಗೊತ್ತಾ ಅದು ಇದು ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಬ್ಯಾಗು ಜ್ಯುವೆಲರಿಗಳು ತೋರಿಸ್ತೀನಿ ಬನ್ನಿ ಒಂದೊಂದಾಗಿ ಇವಾಗ ಬನ್ನಿ ಫಸ್ಟ್ ಒಂದು ತೋರಿಸ್ತೀನಿ ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೆ ಇದು ಕಾಸು ಸರ ಆಕ್ಚುಲಿ ತಗೊಂಡು ಆಲ್ರೆಡಿ ಒಂದು 3 years ಆಯ್ತು ಚೆನ್ನಾಗಿದೆ 550 ಏನೋ ಕೊಟ್ಟು ತಗೊಂಡಿದ್ದೆ ಕಾಸು ಸರನ ಸಖತ್ತಾಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮೇಲಂತೂ ಸಖತ್ತಾಗಿ ಕಾಣಿಸುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದೆ ಇದಕ್ಕೆ ನೆಕ್ ಪೀಸ್ ಕೂಡ ಐತೆ ಮತ್ತೆ ನೆಕ್ ಪೀಸ್ ಕೂಡ ಐತೆ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಒಂದ್ಸರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಇಯರಿಂಗ್ಸ್ ಕೂಡ ಐತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದು ಅವಶ್ಯಕತೆನೇ ಇಲ್ಲ ನೆಕ್ ಪೀಸು ಒಂದೇ ಸಾಕು ಲಾಂಗ್ ಚೈನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರಿಯಸ್ಲಿ ಹೆಂಗಿದೆ ನೋಡಿ ತುಂಬಾ ಚೆನ್ನಾಗಿತ್ತಲ್ವಾ ಸಖತ್ತಾಗೈತೆ ತುಂಬಾನೇ ರಿಯಲ್ ಆಗಿ ಅನ್ಸುತ್ತೆ ತುಂಬಾನೇ ಗೈಸ್ ಈ ಸರ ಅಂತೂ ಅಮೇಝಿಂಗ್ ಅಂತಾನೆ ಹೇಳ್ಬೋದು ರಿಯಲ್ ಮುತ್ತು ಹಾರ ತರ ಅನ್ಸುತ್ತೆ ರಿಯಲ್ ಮುತ್ತು ಹಾರನ ಏನೋ ಅನ್ನೋ ತರ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸರ ಅಂತ ಸಖತ್ತಾಗೈತೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಜಸ್ಟ್ ಇದು ಸರ ಅಷ್ಟೇ ಇದಕ್ಕೆ ಇಯರಿಂಗ್ಸ್ ಎಲ್ಲ ಬರ್ಲಿಲ್ಲ ನೋಡಿ ಹೆಂಗಿದೆ ಅಂತ ಹೇಳಿ ರಿಯಲ್ ಗೋಲ್ಡ್ ಹಾರ ಏನೋ ಅನ್ನೋ ತರ ಅನ್ಸುತ್ತೆ ಫೀಲ್ ಆಗುತ್ತೆ ಸ್ಯಾರಿ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಕಾದ್ರೆ ನಾನು ಸ್ಯಾರಿಗೆ ಹಾಕೊಂಡಿರೋಂಥ ಫೋಟೋ ಸೆಂಡ್ ಮಾಡ್ತೀನಿ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ ಬೇಕಿದ್ರೆ ತುಂಬಾ ಚೆನ್ನಾಗಿ ಆಯ್ತು ಇದು ನಾನು ಮೀಶೋ ಅಲ್ಲಿ ಪರ್ಚೇಸ್ ಮಾಡಿದ್ದು ಓಕೆ ಇದನ್ನ ತಗೊಂಡು 1.5 year ಆಯ್ತೇನೋ ಚೆನ್ನಾಗೈತೆ ವರ್ತು ಅನ್ನಿಸ್ತು 545 ಏನೋ ಇರಬೇಕು ಅನ್ಸುತ್ತೆ ಇದು ಚೆನ್ನಾಗಿ 550 ಇರಬೇಕು ಗೊತ್ತಿಲ್ಲ ಮರ್ತೋಗೈತೆ ಆಲ್ರೆಡಿ 1.5 year ಆಯ್ತಲ್ಲ ಮರ್ತೋಗಿದೆ ಇನ್ನೊಂದು ತೋರಿಸ್ತೀನಿ ಇದು ಬೀಡ್ಸ್ ಹಾರ ಇದು ಆಲ್ಮೋಸ್ಟ್ ಎಲ್ಲಾರ ಹತ್ರನೂ ಇದ್ದೇ ಇರುತ್ತೆ ಇವಾಗೆಲ್ಲ ಬಟ್ ನನ್ನ ಹತ್ರ ಒಂದಿರ್ಲಿ ಅಂತ ನಾನು ತಗೊಂಡಿದ್ದೆ ಇದನ್ನ ನಾನು ಹೊರಗಡೆ ಕೇಳಿದ್ದೆ 1500 ಹೇಳಿದ್ರು ನೆಕ್ ಪೀಸು ಇದೆ ಲಾಂಗ್ ಚೈನು ಮತ್ತೆ ಇಯರಿಂಗ್ಸ್ ಸೇರಿ 1500 ಹೇಳಿದ್ರು ಹಾಸನಲ್ಲಿ ಕೇಳಿದಾಗ ಬಟ್ ಅದೇ ನಾನು ಮೀಶೋ ಅಲ್ಲಿ ಡಿಟ್ಟೋ ಸೇಮ್ ಆಸ್ ಇಟ್ ಇಸ್ ನಾನು ಏನ್ ನೋಡಿದೆ ಅದೇ ಸರ ಇದು 640 ಏನೋ ಇರಬೇಕು ಅನ್ಸುತ್ತೆ ವಿತ್ ಇಯರಿಂಗ್ಸ್ ಸೇರಿ 640 ವರ್ತ್ ಅನ್ನಿಸ್ತು ತುಂಬಾ ಚೆನ್ನಾಗೈತೆ ಸ್ಯಾರಿಗಂತೂ ಅಲ್ಟಿಮೇಟ್ ಸೂಪರ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಇನ್ನೊಂದು ಇದು ಆಕ್ಚುಲಿ ಇದು ಈ ಬೀಡ್ಸ್ ಬೇರೆದೇ ಪೆಂಡೆಂಟ್ ಇತ್ತು ಆ ಪೆಂಡೆಂಟ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿ ಇದ್ರದ್ದು ಚೈನ್ ಬೇರೆ ಇತ್ತು ಆ ಚೈನ್ ಬಿಚ್ಚಿ ಇದಕ್ಕೆ ಬೀಡ್ಸ್ ಇಂದಕ್ಕೆ ಹಾಕೊಂಡಿದ್ದೀನಿ ಆಕ್ಚುಲಿ ಅದ್ರ ಚೈನ್ ಐತೆ ನನ್ನ ಹತ್ರ ಅದನ್ನು ಕೂಡ ಇಟ್ಟಿದ್ದೀನಿ ಹಿಂದಕ್ಕರ ಇರ್ಲಿ ಅಂತ ಹೇಳಿ ಈ ತರದ್ದು ಚೈನ್ ಅದು ಈ ಚೈನ್ಗೆ ಈ ಸರ ಇದ್ದಿದ್ದು ಆಕ್ಚುಲಿ ತುಂಬಾ ಅಂದ್ರೆ ಇಲ್ಲಿಗೆ ಬರ್ತದೆ ನನಗೆ ಸ್ಯಾರಿಗೆಲ್ಲ ಅಷ್ಟು ಸೂಟ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಇದಕ್ಕೆ ಹಾಕೊಂಡಿದ್ದೀನಿ ಇದನ್ನ ಹಂಗೆ ಇಟ್ಟಿದ್ದೀನಿ ಆಕ್ಚುಲಿ ಇದನ್ನ ಬೇರೆ ಮುತ್ತದು ಹಾರ ಬರುತ್ತಲ್ಲ ಅದಕ್ಕೆ ರಿಪ್ಲೇಸ್ ಮಾಡ್ಕೊಳ್ಳೋಣ ಅದ ತರ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಇದಕ್ಕೂ ಅಷ್ಟು ಸೂಟ್ ಆಗ್ತಿಲ್ಲ ಅದಕ್ಕೆ ಇದನ್ನ ಬಿಚ್ಬಿಟ್ಟು ಮುತ್ತದ ಹಾರ ಬರುತ್ತಲ್ಲ ಅದಕ್ಕೆ ನೆಕ್ಸ್ಟ್ ಇದಂತೂ ಅವಾಗಂತೂ ಟ್ರೆಂಡೇ ಬಿಡಿ ಇದಂತೂ ನಾನು ತರಿಸ್ದೆ ಅಷ್ಟೇ ಬಟ್ ನಾನು ಯಾವತ್ತೂ ಹಾಕೊಂಡೇ ಇಲ್ಲ ಇದನ್ನ ಸುಮ್ಮನೆ ದುಡ್ಡು ಹೆಚ್ಚಾಗಿ ತರಿಸ್ಬೇಕಷ್ಟೇ ನಾನು
ಇದು ತರಿಸಿದ್ದೆ, ಬಟ್ ನಾನು ಯಾವತ್ತಕ್ಕೂ ಹಾಕಿಲ್ಲ ಈ ನೆಕ್ಲೇಸ. ಯಾವುದಕ್ಕೂ ನನ್ನ ಹತ್ರ ಇರೋ ಸ್ಯಾರಿಗಳಿಗೆ ಯಾವುದಕ್ಕೂ ಸೂಟ್ ಆಗಿಲ್ಲ. ಮತ್ತೆ ನಾನು ಡ್ರೆಸ್ಗೆಲ್ಲ ಈ ತರ ಏನ್ ವೇರ್ ಮಾಡಲ್ಲ, ಹಂಗಾಗಿ ನಾನು ಯಾವುದಕ್ಕೂ ಹಾಕೊಂಡಿಲ್ಲ. ಸುಮ್ಮನೆ ಹಂಗೆ ಐತೆ ಇದು. ನೋಡೋಣ ಯಾವಾಗ್ಲಾರು ವೇರ್ ಮಾಡಕ್ಕಾದ್ರೆ ವೇರ್ ಮಾಡೋಣ. ಇದು ಇದೊಂದು ಪೀಸ್ ಸುಮ್ಮನೆ ತಗೊಂಡಿದ್ದೆ. ನಮ್ದು ಫಸ್ಟ್ನೇ ಪಾಪು ಐತಲ್ಲ, ಆ ಸೀಮಂತ ಟೈಮಲ್ಲಿ ತಗೊಂಡಿದ್ದೆ. ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ, ಇದನ್ನು ಹಾಕಿಲ್ಲ. ನೆಕ್ಸ್ಟು ಏನಂತ ಅನ್ಸುತ್ತೆ ನಿಮ್ಗೆ? ಇದು ಲಾಂಗ್ ಚೈನ್ ಅಲ್ಲ, ಡಾಬ್. ನನ್ ಫಸ್ಟ್ನೇ ಪಾಪು ಬೇಬಿದು ಸೀಮಂತಕ್ಕೆ ಅಂತ ತಗೊಂಡಿದ್ದೆ, ಹಾಗೆ ಇಟ್ಕೊಂಡಿದ್ದೀನಿ. ಅವತ್ತಷ್ಟೇ ಹಾಕಿದ್ದು, ಮತ್ತೆ ಹಾಕಿಲ್ಲ. ಇದನ್ನ ತೋರಿಸ್ತೀನಿ ಅಂದ್ರೆ ಒಂದು ಇಯರಿಂಗ್ಸ್ ತೋರಿಸ್ತೀನಿ ರೀ. ಆಕ್ಚುಲಿ ನಾನು ಆನ್ಲೈನಲ್ಲಿ ತಗೊಂಡಿದ್ದಲ್ಲ, ಆಫ್ಲೈನಲ್ಲಿ ತಗೊಂಡಿದ್ದು. ಬಟ್ ನೀವೇನೇ ಸ್ಯಾರಿ ಹಾಕಿ, ಯಾವುದೇ ಡ್ರೆಸ್ ಹಾಕ್ಲಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದು ಟೈಮ್ ವೇರ್ ಮಾಡ್ಕೊಂಡಿದ್ದೆ ಇದನ್ನ ಫ್ಯಾನ್ಸಿ ಸ್ಯಾರಿ ಜೊತೆಗೆ. ಮಸ್ತಾಗಿ ಕಾಣಿಸ್ತಿತ್ತು, ನಂಗಂತೂ ತುಂಬಾ ಇಷ್ಟ ಆಯ್ತು. ಇಯರಿಂಗ್ಸು 260, ಇದು 260 ರೂಪೀಸ್ ಕೊಟ್ಟು ತಗೊಂಡಿದ್ದೆ. ಇಲ್ಲೇ ಅಂಗಡಿಯಲ್ಲಿ ತಗೊಂಡಿದ್ದೆ ನಾನು. ಇದು ಈ ಜುಮ್ಕ ನಾನು ಮೀಶೋ ಅಲ್ಲೇ ಪರ್ಚೇಸ್ ಮಾಡಿದ್ದು. ಎಷ್ಟು ಅಂತ ನೆನಪಿಲ್ಲ, ಬಟ್ ಮೀಶೋಲ್ಲಿ ಪರ್ಚೇಸ್ ಚೆನ್ನಾಗೈತೆ. ನಾನೊಂದು ತೋರಿಸಿದ್ನಲ್ಲ ಚೋಕರ್ ತರದ್ದು, ಅದ್ರ ಇಯರಿಂಗ್ಸ್ ಇದು. ಬಟ್ ನಾನು ಯಾವತ್ತೂ ಹಾಕಿಲ್ಲ ಫ್ರೆಂಡ್ಸ್. ನಂಗೆ ಇಷ್ಟಪ್ಪ ಇರೋದನ್ನ ಹಾಕೊಂಡ್ರೆ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸಲ್ಲ. ಸೊ ನಾನು ಹಾಕಿಲ್ಲ. ಇಷ್ಟು ದಪ್ಪ ಇರೋ ಇಯರಿಂಗ್ಸ್ ನಾನು ಯೂಸ್ ಮಾಡಿಲ್ಲ. ನೋಡೋಣ ಅದು ಕರೆಕ್ಟ್. ಇದು ಕೂಡ ಮೀಶೋಲೋ ಫ್ಲಿಪ್ಕಾರ್ಟಲ್ಲೋ ಮೇ ಬಿ ಅವೆರಡರಲ್ಲಿ ಯಾವ್ದ್ರಲ್ಲೋ ಒಂದ್ರಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಮೀಶೋ ಅನ್ಸುತ್ತೆ. ಇಯರಿಂಗ್ಸು ಚೆನ್ನಾಗೈತೆ, ಇದನ್ನು ಕೂಡ ತುಂಬಾನೇ ಸೂಪರ್ ಆಗಿದೆ. ಒಂದೊಂದು ಇಯರಿಂಗ್ಸ್ ಜೊತೆಗೂ ಒಂದೊಂದು ಮೆಮೊರಿ ಇದೆ. ಇದು ನನ್ನ ತಮ್ಮ ಕೊಡ್ಸಿದ್ದು. ಬೆಂಗಳೂರಲ್ಲಿ ಅಣ್ಣಮ್ಮನ ದೇವಸ್ಥಾನದಲ್ಲಿ ಜಾತ್ರೆ ಇತ್ತಲ್ಲ, ಅವರು ಜಾತ್ರೆ ಮಾಡ್ತಾರಲ್ಲ, ಆ ಟೈಮಲ್ಲಿ ಅಲ್ಲಿ ಹಾಕಿದ್ದಾಗ, ಅಲ್ಲಿಗೆ ಹೋಗಿದ್ದಾಗ ಕೊಡ್ಸಿದ್ದಂಥದ್ದು. ಏನು 50 ರೂಪೀಸ್ ಏನೋ ಅನ್ಸುತ್ತೆ, ಜಾತ್ರೆಯಲ್ಲಿ ತಗೊಬಂದಿದ್ದು. ಚೆನ್ನಾಗೈತೆ. ಓಕೆ, ಇದೊಂದು ಪುಟಾಣಿ ಇಯರಿಂಗ್ಸ್. ಇದು ಪುಟಾಣಿ ಇಯರಿಂಗ್ಸು. ಅದ್ರ ಜೊತೆ ಇದ್ರದ್ದು ಫುಲ್ ಸೆಟ್ ಐತೆ. ಇನ್ನೊಂದು ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ. ಅದನ್ನ ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಇದು ಮತ್ತೆ ಇದು ಸೂಪರ್ ಆಯ್ತು. ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ಮೇಕಪ್ದಕ್ಕೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೆ. ಬಟ್ ಇವಾಗ ಸದ್ಯಕ್ಕೆ ನಾನು ಎಲ್ಲೂ ಹೋಗ್ತಾ ಇಲ್ವಲ್ಲ, ನಾನು ಯಾವಾಗಲೂ ಒಂದ್ಸತಿ ವೇರ್ ಮಾಡಿದ್ದೆ ಇದನ್ನ ಫೋಟೋಗೆ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಸೂಪರ್ ಆಗಿ ಕಾಣಿಸುತ್ತೆ. ಇದು ಚೆನ್ನಾಗೈತಲ್ವಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ. ನನಗಂತೂ ನನ್ನ ಹತ್ರ ಇರೋವೆಲ್ಲ ಇಷ್ಟನೇ, ಬಟ್ ನಾನು ಹಾಕೋದು ಕೆಲವೊಂದಷ್ಟೇ. ಎಲ್ಲ ಇಷ್ಟ ಇರುತ್ತೆ, ಯೂಸ್ ಮಾಡೋದು ಮಾತ್ರ ಕೆಲವೊಂದಷ್ಟೇನೆ. ಎಲ್ಲಾನು ಯೂಸ್ ಮಾಡಕ್ ಹೋಗಲ್ಲ. ಇನ್ನೊಂದು ತೋರಿಸ್ತೀನಿ, ಇನ್ನೊಂದು ಬ್ಯಾಂಗಲ್ ತೋರ್ಸೋಣ ಅಂತ ಅನ್ಕೊಂಡೆ ನಿಮ್ಗೆ. ಹೆಂಗಿದೆ? ಸಾಕಾಗೈತಲ್ವಾ? 240 ಏನೋ ಅನ್ಸುತ್ತೆ. ಇದು ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದು. ಚೆನ್ನಾಗೈತಲ್ವಾ? ಇದು ನನ್ನ ಆದ್ನಿ ಮದ್ವೆ ಟೈಮಲ್ಲಿ ತಗೊಂಡಿದ್ದೆ, ಬೇಕು ಅಂತ ಹೇಳಿ. ಚೆನ್ನಾಗಿತ್ತೆ ಆಕ್ಚುಲಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ, ಸ್ಯಾರಿಗೆ. ನಂದು ಇದೆಲ್ಲ ಬಿಡಿ, ನನ್ನ ಮದ್ವೆಗೆ ಮುಂಚೆನೆ ಪರ್ಚೇಸ್ ಮಾಡಿದ್ದು. ಮತ್ತೆ ನಾನು ಇದನ್ನ ಯೂಸು ಮಾಡಿಲ್ಲ. ಆಕ್ಚುಲಿ ನಾನು ಎಲ್ಗೂ ಯೂಸ್ ಮಾಡಿಲ್ಲ, ಹಾಕೊಂಡೇ ಇಲ್ಲ ಇದನ್ನ ನಾನು. ಇದು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ ಈ ಪೀಸ್ನ, ಬಟ್ ನಾನು ಎಲ್ಲೂ ಹಾಕೊಂಡಿಲ್ಲ ಅಷ್ಟೇ. ನೋಡೋಣ ಯಾವಾಗಲಾರ ಟೈಮ್ ಈ ತರ ಸ್ಯಾರಿ ಇದಕ್ಕೆ ಮ್ಯಾಚ್ ಆಗೋ ತರ ಯಾವ್ದಾರ ಸ್ಯಾರಿ ಹಾಕೊಂಡ್ರೆ ವೇರ್ ಮಾಡೋಣ. ಸುಮ್ಮನೆ ಇಟ್ಕೊಂಡಿದ್ದೇನೆ ಅದಕ್ಕೆ ಅಂತ ಹೇಳಿ. ಯಾವ್ದನ್ನು ಹಾಳು ಮಾಡಲ್ಲ ನಾನಂತೂ, ಎಸೆಯೋದಿಲ್ಲ. ಸುಮ್ಮನೆ ಆದ್ರೂ ಸರಿ ಇಟ್ಕೊಂಡಿರ್ತೀನಿ. ಸುಮ್ಮನೆ ನಮ್ಮ ಹತ್ರನೂ ಐತಿ ಅಂತ ಹೇಳಿ ಸುಮ್ಮನೆ ಇಟ್ಕೊಳ್ಳೋದಷ್ಟೇ. ಇದು ಚೆನ್ನಾಗೈತಲ್ವಾ? ಬಟ್ ನೋಡೋಣ, ನಾನು ಈ ತರ ಎಲ್ಲ ಹಾಕೊಂಡು ನಾನು ಎಲ್ಲೂ ಹೋಗಲ್ವಲ್ಲ, ಹಂಗಾಗಿ ನಾನು ಎಲ್ಲೂ ಯೂಸ್ ಮಾಡಿಲ್ಲ. ಒಂಥರ ಕಾಲ್ ಗೆಜ್ಜೆ ತರ ಕಾಣಿಸ್ತೈತಲ್ವಾ ಇದು,
ಬಟ್ ಕಾಲ್ಗೆಜ್ಜೆ ಎಲ್ಲ ಇದು ನೆಕ್ ಪೀಸ್. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ. ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸ್ ತೋರ್ಸೋಣ ಅಂತ ಹೇಳಿ ತೋರಿಸ್ದೆ. ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.